Hello dear students, welcome to Sing Style of Maths. So now KSET previous year question papers the solutions na discuss ಮಾಡ್ತಾ ಇದ್ವಿ. ಅದರಲ್ಲಿ 2020 paper ನ ಮಾಡ್ತಿದ್ವಿ, right? So in that 30 questions already complete ಆಗಿದೆ. ಇನ್ನು remaining questions ನ ಇವತ್ತು ಮುಗಿಸೋಣ. Okay? So ಇನ್ನು ಉಳಿದಿರೋ ಪೇಪರ್ಸ್ ಏನೇನು ನಾವು ಆಲ್ರೆಡಿ ಸಾಲ್ವ್ ಮಾಡಿದೀವೋ ಅದರದ್ದು ಪ್ಲೇ ಲಿಸ್ಟ್ ಇದೆ KSET ಅಂತ ಚಾನಲಲ್ಲಿ. ಆ ಪ್ಲೇ ಲಿಸ್ಟಿಂದ ಲಿಂಕ್ ನಾನು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಪ್ಲೇ ಲಿಸ್ಟ್ ಆಕ್ಸೆಸ್ ಆಗುತ್ತೆ. ನಿಮಗೆ ಯಾವ ಇಯರಿಂದ ಬೇಕೋ ಅದರ ತಕ್ಕಂತೆ ನೀವೇ ನೋಡ್ಕೊಳ್ಳಿ. ಓಕೆ, ದಟ್ಸ್ ಇಟ್. ಸೊ ಲೆಟ್ಸ್ ಕಮ್ ಟು ದ ಕನ್ಸೆಪ್ಟ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 31. ಕ್ವೆಶ್ಚನ್ ನಂಬರ್ 31 ಏನು ಕೊಟ್ಟಿದ್ದಾರೆ ನೋಡಿ. ಇನ್ ದ ಪಾಲಿನಾಮಿಯಲ್ ರಿಂಗ್ ಓವರ್ ರಿಯಲ್ ನಂಬರ್ಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಹೇಳಿದ್ದಾರೆ. ಪಾಲಿನಾಮಿಯಲ್ ರಿಂಗ್ ಕೊಟ್ಟಿದ್ದಾರೆ, ಓವರ್ ಏನು ಕೊಟ್ಟಿದ್ದಾರೆ, ರಿಯಲ್ ನಂಬರ್ಸ್. ಹೌದಾ? ಸೊ ಯಾವುದು ಟ್ರೂ ಆಗುತ್ತೆ? Every ideal is generated by an element of degree 2. No. Every prime ideal or maximum ideal ಯಾವುದು ಬರುತ್ತೆ? ನೀವೇ ನೋಡಿದಾಗ ಆ್ಯಕ್ಚುಲ್ ರಿಸಲ್ಟ್ ಏನಿದೆಯಲ್ಲ, ಡೈರೆಕ್ಟ್ ರಿಸಲ್ಟ್ಸು ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಅಲ್ಲಿ ಡೈರೆಕ್ಟ್ ರಿಸಲ್ಟ್ ನೆನ್ಪಿಟ್ಕೊಳ್ಳಿ ಜಾಸ್ತಿ. ಓಕೆ, ರೈಟ್. ಎವ್ರಿ ಪ್ರೈಮ್ ಐಡಿಯಲ್ ಈಸ್ ಜನರೇಟೆಡ್ ಬೈ ಅನ್ ಎಲಿಮೆಂಟ್ ಆಫ್ ಡಿಗ್ರಿ 2 is the right answer. So option C is the right answer. Coming to question number 32. 32 ಅಲ್ಲಿ ಏನು ಕೊಟ್ಟಿದ್ದಾರೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕೋಶೆಂಟ್ ರಿಂಗ್ಸ್ ಈಸ್ ಎ ಫೀಲ್ಡ್. ಯಾವುದು ಫೀಲ್ಡ್ ಆಗುತ್ತೆ? ಇಲ್ಲೂ ಕೂಡ ಡೈರೆಕ್ಟ್ ಆಗಿ ನೀವು ನೋಡ್ಬೋದು. ಆಪ್ಷನ್ ಸಿ ಅನ್ನೋದಿದೆಯಲ್ಲ ಅದು ನಿಮಗೆ ಫೀಲ್ಡ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಎ ಕೋಶೆಂಟ್ ರಿಂಗ್ ಆಸ್ ವೆಲ್ ಅಂಡ್ ದ್ಯಾಟ್ ವಿಲ್ ಬಿಕಮ್ ಎ ಫೀಲ್ಡ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 32. ಇವತ್ತು ಜಾಸ್ತಿ ಸ್ಟೇಟ್ಮೆಂಟ್ಸ್ ಇರೋವನ್ನ ಯಾವುದು ನಾನು ಸಾಲ್ವ್ ಮಾಡಲಿಕ್ಕೆ ಏನು ಹೋಗಲ್ಲ ಜಾಸ್ತಿ. ಓಕೆ, ಆಲ್ರೆಡಿ ಯಾಕಂದರೆ ಭಾಳಷ್ಟು ಕ್ವಶನ್ಸು ಆಲ್ರೆಡಿ ಪ್ರೀವಿಯಸ್ ಇಯರ್ ಪೇಪರ್ಸ್ ನಾವು ಸಾಲ್ವ್ ಮಾಡಿದ್ದೇವಲ್ಲ, ಅದರಲ್ಲಿ ಕಾನ್ಸೆಪ್ಟ್ ಎಲ್ಲ ಹೇಳಿದ್ದೀನಿ. ಆಲ್ಮೋಸ್ಟು ಇರುತ್ತೆ ಒಂದಲ್ಲ ಒಂದು ಕ್ವಶನ್ಸ್ ರಿಪೀಟೆಡ್. ಆಲ್ ರೈಟ್. ಸೊ ಎಸ್, ಕಮಿಂಗ್ ಟು ಕ್ವಶನ್ ನಂಬರ್ 33 ಏನು ಕೊಟ್ಟಿದ್ದಾರೆ? ಫಾರ್ ಮಾಡ್ ಝೆಡ್ ಲೆಸ್ ದೆನ್ 1 ದ ಪ್ರಾಡಕ್ಟ್ ಆಫ್ ಸಮೇಷನ್ ಝೆಡ್ ಪವರ್ 10 ಪವರ್ ಕೆ ಇಂಟು ಎಮ್ ಈಸ್ ಈಕ್ವಲ್ ಟು, ಇದು ಸಾಲ್ವ್ ಮಾಡಲೇಬೇಕಾಗುತ್ತೆ. ಯಾಕೆ? ಸೊ ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಹೌದಾ? ಪ್ರಾಡಕ್ಟ್ನ ನಾವು ಬರ್ಕೊಳ್ಳೋಣ. ಸೊ ವಾಟ್ ದೇ ಹ್ಯಾವ್ ಗಿವನ್ ಈಸ್ ಪ್ರಾಡಕ್ಟ್. ಇದನ್ನು ನೀಟಾಗಿ ನೋಡ್ಕೋಬೇಕು. ಈ ಸಿಂಬಲ್ ಅಂದರೆ ಪ್ರಾಡಕ್ಟ್. ಓಕೆ, ಸಮೇಷನ್ ಝೆಡ್ ಟು ದಿ ಪವರ್ ಆಫ್ 10 ಟು ದಿ ಪವರ್ ಆಫ್ ಕೆ ಇಂಟು ಎಮ್. ಎಮ್ ರೇಂಜಸ್ ಫ್ರಮ್ 0 to 9. ಓಕೆ, ದಟ್ ಈಸ್ ಈಕ್ವಲ್ ಟು, ಫಸ್ಟ್ ಅದನ್ನು ಬರ್ಕೊಳ್ಳಿ ನೀಟಾಗಿ. ನೀವು ಒಂದೊಂದೇ ಟರ್ಮ್ನ ಬರ್ಕೊತ ಹೋದರೆ, ಫಸ್ಟ್ ವೆನ್ ಯು ಟೇಕ್ ಝೆಡ್ ಇಸ್ ಈಕ್ವಲ್ ಟು ಎಮ್ ಇಸ್ ಈಕ್ವಲ್ ಟು 0, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? z power 0 1. ನೆಕ್ಸ್ಟು m ರೇಂಜಸ್ ಫ್ರಮ್ 0 to 9 ತಾನೆ. ಸೊ ಫಸ್ಟ್ ಟರ್ಮ್ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, z power 9ವರೆಗೂ ಬರುತ್ತೆ. ಇಲ್ಲೇನಿದೆ? ಪ್ರಾಡಕ್ಟ್. ಸೊ ಸೆಕೆಂಡ್ ಟರ್ಮ್ನ ನಾವೇನು ಮಾಡ್ತೀವಿ? ಪ್ರಾಡಕ್ಟ್ ಮಾಡ್ತೀವಿ. ಅದೇನಾಗುತ್ತೆ? ಅಗೇನ್ 1 ಪ್ಲಸ್ z power 10 z power 20 ಪ್ಲಸ್ ಸೊ ಆನ್ ಪ್ಲಸ್ z power 90. ರೈಟ್. ನೆಕ್ಸ್ಟ್ ಏನಾಗುತ್ತೆ? 1 ಪ್ಲಸ್ z power 100 ಪ್ಲಸ್ ಸೊ ಆನ್ ಪ್ಲಸ್ z power 900. ಇಲ್ಲಿಗೆ ಹೋಗ್ತಾ ಇರುತ್ತೆ ಟರ್ಮ್, ಹೌದಲ್ಲ? ಸೊ ಇದೇನಾಗುತ್ತೆ ನೋಡಿ, ಈಚ್ ಫ್ಯಾಕ್ಟರ್ ಹಿಯರ್ ಈಸ್ ವಾಟ್? ಇಟ್ ಈಸ್ ಜಿಯೋಮೆಟ್ರಿಕ್ ಸೀರೀಸ್. ಹೌದಾ? ಇಲ್ಲಿ ಪ್ರತಿಯೊಂದು ಫ್ಯಾಕ್ಟರ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗೇನು ಸಿಗುತ್ತೆ? ಜಿಯೋಮೆಟ್ರಿಕ್ ಸೀರೀಸ್ ಸಿಗುತ್ತೆ, ಹೌದಲ್ಲ? ಜಿಯೋಮೆಟ್ರಿಕ್ ಸೀರೀಸ್ ಫೈನೈಟ್. ಫಸ್ಟ್ ಟರ್ಮ್ ಏನಾಗುತ್ತೆ? ಫಸ್ಟ್ ಟರ್ಮ್ ಎ ಈಸ್ ಈಕ್ವಲ್ ಟು 1 ಆ್ಯಂಡ್ ಕಾಮನ್ ಡಿಫರೆನ್ಸ್ ಆರ್ ಈಸ್ ಈಕ್ವಲ್ ಟು ಝೆಡ್ ಪವರ್ 10 ಪವರ್ ಕೆ. ಇದೇ ತಾನೇ ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದೆ ಒಂದೊಂದು ಟರ್ಮಿಗೂ. ಸೊ ವಿ ನೋ ದಟ್ ಫಾರ್ಮುಲಾ ಫಾರ್ ಎಸ್ ಎನ್ ಮೀನ್ಸ್ ಸಮ್ ಆಫ್ ದಿ ಎನ್ ಟರ್ಮ್ಸ್ ಆಫ್ ದ geometric series with first term is a and r is less than 1. ಹೌದು ತಾನೆ? ಸೊ r less than 1 ಇರೋದಕ್ಕೆ ಏನಾಗುತ್ತೆ ಜಿಯೋಮೆಟ್ರಿಕ್ ಸೀರೀಸು? ಸಮ್ಮು ಎಸ್ ಎನ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಸೊ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ ನಮಗೆ ಈ ವ್ಯಾಲ್ಯೂ ಏನು ಸಿಗುತ್ತೆ? ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 1 ಮೈನಸ್ ಝೆಡ್, ರೈಟ್, ಇಂಟು 1 ಡಿವೈಡೆಡ್ ಬೈ 1 ಮೈನಸ್ ಝೆಡ್ ಪವರ್ 10 into 1 divided by 1 minus z power 100 and it goes on. See, you can observe this one. This is what this is. ಇಂಥ ಪ್ರಾಡಕ್ಟ್ನ ನಾವೇನಂತೀವಿ? ಇದನ್ನು ಟೆಲಿಸ್ಕೋಪಿಂಗ್ ಪ್ರಾಡಕ್ಟ್ ಅಂತ ಅಂತೀವಿ. ಅಂದರೆ ಏನು? ಡಿನಾಮಿನೇಟರ್ಸ್ಗಳು ಏನಾಗ್ತಾ ಇದ್ದಾವೆ ಅಂದರೆ ಅವೇ ಕ್ಯಾನ್ಸಲ್ ಆಗ್ತಾ ಹೋಗ್ತಿರ್ತವೆ. ಓಕೆ, ಸೊ ಅಲ್ಲಿಗೆ ಲಾಸ್ಟಿಗೆ ನಮ್ಮ ಹತ್ರ ಉಳ್ಕೊಳ್ಳೋದು ಬರೀ ಫಸ್ಟ್ ಟರ್ಮ್ ಅಷ್ಟೇ, ರೈಟ್? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಟ್ ಈಸ್ ಆಪ್ಷನ್ D is the right answer.
ಓಕೆ, ಸೊ ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಗೊತ್ತಿರಬೇಕು ಟೆಲಿಸ್ಕೋಪಿಕ್ ಸೀರೀಸ್ ಬಗ್ಗೆ ಎಲ್ಲ, ರೈಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 34, ಏನು ಕೊಟ್ಟಿದ್ದಾರೆ? ದ ಸೀರೀಸ್ ಸಮೇಷನ್ ಎನ್ ಫ್ರಮ್ ಎಲ್ಲಿಂದ 0 to ಇನ್ಫಿನಿಟಿ ಏನಾಗ್ತಾ ಇದೆ? z ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಪ್ಲಸ್ n ಸ್ಕ್ವೇರ್ ಬೈ z ಪವರ್ n, ವೇರ್ z is a complex number that converges for. So radius of convergence ಕಂಡುಹಿಡಿಬಹುದಲ್ಲ? Radius of convergence for this particular question, what can be the answer? Let us just try to solve it. Question number 34. So ಇಲ್ಲಿ observe ಮಾಡಿ, summation n is equal to 0 to infinity z to the power of n divided by n factorial plus n square divided by z power n. ಹೌದಾ? ಸೊ ಫಸ್ಟ್ ಒಂದಿಗೆ ನಾವು ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಕಂಡುಹಿಡಿಯೋಣ. ಅದು R1 ಆಗಲಿ, ಎರಡನೇದಕ್ಕೆ R2 ಆಗಲಿ. ಓವರ್ ಆಲ್ ಇದಕ್ಕೆ ನಮಗೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಏನು ಸಿಗುತ್ತೆ? ಮಿನಿಮಮ್ ಆಫ್ R1, R2. ಎಸ್ ಆರ್ ನೋ? ಸೊ ಇದು ನಿಮಗೆ ನೆನಪಿರಬೇಕು. ಆಲ್ ರೈಟ್. ಸೊ ಇದ್ರ ಬೇಸ್ ಮೇಲೆ ಮಾಡೋಣ. ಫಸ್ಟ್ 1/r, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಫಾರ್ಮುಲಾ ಏನು? ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ an plus 1 ಡಿವೈಡೆಡ್ ಬೈ an. ಸೊ ಇಲ್ಲಿ ಏನೇನಾಗುತ್ತೆ? ಸಿ ಒಂದು ನೆನಪಿರಲಿ, ಯಾರು ಕಾನ್ಸೆಪ್ಟ್ಸ್ ಮುಗಿಸಿದ್ದೀರೋ ಅವರಿಗಷ್ಟೇ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ನೆನಪಿರಲಿ. ಓಕೆ, ನಾನು ಏನು ಅಸ್ಯೂಮ್ ಮಾಡ್ತಾ ಇದ್ದೀನಲ್ಲ, ನೀವು ಆಲ್ರೆಡಿ ಈ ಕಾನ್ಸೆಪ್ಟ್ಗಳನ್ನು ಓದಿದ್ದೀರಾ. ಅದಕ್ಕೆ ಕೆಲವೊಂದು ನಿಮಗೆ ಡೂ ಇಟ್ ಯುವರ್ ಸೆಲ್ಫ್ ಅಂತಲೂ ಬಿಡ್ತೀನಿ, ಕೆಲವೊಂದು ಸ್ಟೇಟ್ಮೆಂಟ್ ಡೈರೆಕ್ಟಾಗೂ ಹೇಳ್ತೀನಿ. ಓಕೆ, ಸೊ ಡೀಟೇಲಾಗಿ ಎಕ್ಸ್ಪ್ಲೇನ್ ಅಂದರೆ ಕ್ಲಾಸ್ ಮಾಡಬೇಕಾಗುತ್ತೆ. ಆ ಕ್ಲಾಸಸ್ಸು ಇನ್ನೂ ನಿಮ್ಮ ಸದ್ಯಕ್ಕೆ ಕೇಸೆಟ್ ಆಗೋವರೆಗೂ ಕ್ಲಾಸಸ್ ಮಾಡೋಕ್ಕಾಗಲ್ಲ. ಆಫ್ಟರ್ few days or few months I can do it, but now it is not possible. Okay, so at the peak moment ಈ KCET ಎಕ್ಸಾಮಿಗೆ ಒಂದು 15 ದಿನವೂ ಇಲ್ಲ ನೀಟಾಗಿ ನೋಡಿದ್ರೆ, ಹೌದಲ್ಲ? ಸೊ ಅಂಥ ಟೈಮಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಿ ಅಂತಂದರೆ ದಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ. ಓಕೆ, ಐ ಹ್ಯಾವ್ ಅದರ್ ವರ್ಕ್ಸ್ ಟು, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್, ರೈಟ್. ಸೊ ಹಾಗಾಗಿ ಕಾನ್ಸೆಪ್ಟ್ ಕಲ್ತಿದ್ದೀರಾ ಅಂದರೆ ಮಾತ್ರ ಈ ವಿಡಿಯೋ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಇಲ್ಲೇ ಆಫ್ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮದು ಕೂಡ, ರೈಟ್. ಎನಿವೇಸ್, ಕಮಿಂಗ್ ಟು ದಿಸ್ ಒನ್, ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್? I can write it as n into ಅದು n ಫ್ಯಾಕ್ಟೋರಿಯಲ್ ಇರಲಿ. ಇದೇನಾಗುತ್ತೆ ಹೇಳಿ? ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. n ಪ್ಲಸ್ 1 ನಾನು ಹೇಗೆ ಬರಿಬೋದು? n ಪ್ಲಸ್ 1 ಇಂಟು n ಫ್ಯಾಕ್ಟೋರಿಯಲ್. ಅಲ್ಲಿಗೆ ಇದು ಕ್ಯಾನ್ಸಲ್ ಆಯಿತಾ? ಎಸ್ ಆರ್ ನೋ? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಈಸ್ 1 ಡಿವೈಡೆಡ್ ಬೈ ಇನ್ಫಿನಿಟಿ ಸಿಗುತ್ತೆ, ವಿಚ್ ಈಸ್ ಈಕ್ವಲ್ ಟು 1 ಬೈ ಇನ್ಫಿನಿಟಿ ಅಂದರೆ ಮತ್ತೆ 0 ಅಂತ ಬರಿಬೇಡಿ ಇದಕ್ಕೆ. ಓಕೆ, ಇಟ್ ಈಸ್ ಈಕ್ವಲ್ ಟು 0 ಐ ನೋ, ಬಟ್ ಹಂಗಂತ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ 0 ಆಗಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, 1/r1 ಈಸ್ ಈಕ್ವಲ್ ಟು 0 ಅಂತ ಅಂದರೆ 0ನ ಈ ಕಡೆ ಕಳಿಸಿ, r1 ಆ ಕಡೆ ಕಳಿಸಿದರೆ r1 ಈಸ್ ಈಕ್ವಲ್ ಟು ವಾಟ್ ಹ್ಯಾಪನ್ಸ್? 1/0. ಸೊ ದಟ್ ಈಸ್ ವಾಟ್? ಇನ್ಫಿನಿಟಿ. ಸೊ ಕಮಿಂಗ್ ಟು 1/r2, ಅದನ್ನು ಕಂಡುಹಿಡಿಯಿರಿ. ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ 1/n ಪ್ಲಸ್ 1 ಹೋಲ್ ಸ್ಕ್ವೇರ್. an ಪ್ಲಸ್ 1 ಏನಾಗುತ್ತೆ? ರೈಟಾ? 1/n ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಇಲ್ಲಿಗೆ ಏನಾಗುತ್ತೆ? n ಸ್ಕ್ವೇರ್. ಸೊ ಇದಕ್ಕೆ ನಾವೇನು ಮಾಡ್ಬೋದು? n ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್ ಕಾಮನ್ ತೆಗೆದ್ರೆ 1 ಪ್ಲಸ್ 1/n ಹೋಲ್ ಸ್ಕ್ವೇರ್. ಆ್ಯಸ್ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ ಮಾಡಿದ ಮೇಲೆ 1 ಸಿಗುತ್ತೆ. 1/ಇನ್ಫಿನಿಟಿ ಈಸ್ 0, 1/1 ಸಿಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 1, ರೈಟ್. ವಿಚ್ ಇಂಪ್ಲೈಸ್ ವಾಟ್? r2 ಈಸ್ ಈಕ್ವಲ್ ಟು 1. ಅಲ್ಲಿಗೆ ನಮಗೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಬೇಕಿತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಮಿನಿಮಮ್ ಆಫ್ ಇನ್ಫಿನಿಟಿ ಕಾಮ 1. ಸೊ ಮಿನಿಮಮ್ ಯಾವುದು? r is equal to 1. ಸೊ ಇಟ್ ಕನ್ವರ್ಜಸ್ ಫಾರ್ ವಾಟ್? ಮಿನಿಮಮ್ ವ್ಯಾಲ್ಯೂ ಏನು? 1. ಸೊ ಅದಕ್ಕಿಂತ ಮೇಲೂ ಇರಬಹುದಾ? ಮಿನಿಮಮ್ ವ್ಯಾಲ್ಯೂ 1 ಈಕ್ವಲ್ ಅಲ್ಲ, ಮಿನಿಮಮ್ ಅಷ್ಟಕ್ಕಿಂತ ಮೇಲೂ ಪಾಸಿಬಲ್ ಇದೆ, ಹೌದಾ? ಸೊ ದೇರ್ ಫೋರ್ ಮಾಡ್ ಝೆಡ್ ವ್ಯಾಲ್ಯೂ ಎಲ್ಲಿ ಲೈ ಆಗುತ್ತೆ? ಗ್ರೇಟರ್ ದ್ಯಾನ್ 1ಗೆ. ಮಿನಿಮಮ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಹೌದಾ? ಸೊ ದೇರ್ ಫೋರ್ ದಿಸ್ ಈಸ್ ವಾಟ್? ಆಪ್ಷನ್ ಬಿ is the right answer. Coming to question number 35. Question number 35 ಏನು ಹೇಳ್ತಾ ಇದೆ ನೋಡಿ. Yes, they are given that 1/2πi, 1/2πi ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ? ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಇದು, ಹೌದಲ್ಲ? ಸೊ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಬಂತು ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಕೇಳೋದು ಕೌಶಿ ಇಂಟಗ್ರೇಷನ್ ಏನಿದೆಯಲ್ಲ, ಐ ಮೀನ್ ಕೌಶಿ ಇಂಟಗ್ರಲ್ ಫಾರ್ಮುಲಾ ಇದೆಯಲ್ಲ ಅದರಿಂದ, ಅಥವಾ ರೆಸಿಡ್ಯೂ ಥಿರಮ್ಗಳಿಂದ. ಓಕೆ, ಅದು ನಿಮಗೆ ಗೊತ್ತಿರಬೇಕು. ಆ ಥಿರಮ್ಸ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಥಿರಮ್ ಅಲ್ಲದೆ ಥಿರಮಿಗೆ ಎಕ್ಸಾಂಪಲ್ಸ್ ಜಾಸ್ತಿ ಕ್ಲಿಯರಾಗಿ ನೋಡ್ಕೊಳ್ಳಿ. e⁻z - 1 ಡಿವೈಡೆಡ್ ಬೈ
z square into z minus 1 dz. ಇದರ ವ್ಯಾಲ್ಯೂ ಕಂಡುಹಿಡಬೇಕು ಹೌದಲ್ಲ. ಸೊ ಹೌ ಕ್ಯಾನ್ ಯು ರೈಟ್ ದಿಸ್ ಒನ್? ಕ್ಯಾನ್ ವಿ ಫ್ಯಾಕ್ಟರೈಸ್ ದಟ್? ನೀವು ಇದನ್ನು ಕಲ್ತಿದ್ದೀರಲ್ಲ, ಪಾರ್ಷಿಯಲ್ ಏನು ಮಾಡ್ತೀರಾ, ಬ್ರೇಕ್ ಡೌನ್ ಮಾಡ್ತೀರಲ್ಲ, ಅದನ್ನು ಕಲ್ತಿದ್ದೀರಾ. ಸೊ ಅದ್ರ ಯೂಸ್ ಮಾಡಿ. ಎಸ್, ಪಾರ್ಷಿಯಲ್ ಬ್ರೇಕ್ ಡೌನ್ ಮಾಡಿದ್ರೆ ಹೇಗೆ ಮಾಡ್ತೀರಾ? 1 ಡಿವೈಡೆಡ್ ಬೈ z ಸ್ಕ್ವೇರ್ ಇಂಟು z ಮೈನಸ್ 1ನ ax ಪ್ಲಸ್ ಬಿ ಡಿವೈಡೆಡ್ ಬೈ z ಸ್ಕ್ವೇರ್ ಪ್ಲಸ್ ಇದೆಲ್ಲ ನೀವು ಪಿ ಯು ಸಿ ಅಲ್ಲಿ ಕಲ್ತಿದ್ದೀರಾ ಬ್ರೇಕ್ ಡೌನ್ ಮಾಡೋದನ್ನು, ರೈಟ್? ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತಿದ್ದೀವಿ, ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದೇನಾಗುತ್ತೆ, ನ್ಯೂಮರೇಟರ್ಸ್ನ ಈಕ್ವೇಟ್ ಮಾಡಿದ್ರೆ ಎ ಎಕ್ಸ್ ಪ್ಲಸ್ ಬಿ ಇಂಟು ಇಲ್ಲೇನಿದೆ z ಮೈನಸ್ 1 ಪ್ಲಸ್ ಸಿ ಇಂಟು z ಸ್ಕ್ವೇರ್. ಇದನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? z ಇಸ್ ಈಕ್ವಲ್ ಟು 0 ಹಾಕಿದ್ದಾಗ ನಿಮಗೇನು ಸಿಗುತ್ತೆ? b ಇಸ್ ಈಕ್ವಲ್ ಟು ಮೈನಸ್ 1 ಸಿಗುತ್ತೆ. ಚೆಕ್ ಮಾಡ್ಕೊಳ್ಳಿ ನೀವೇ. z ಇಸ್ ಈಕ್ವಲ್ ಟು 1 ಹಾಕಿದರೆ c ಇಸ್ ಈಕ್ವಲ್ ಟು 1 ಸಿಗುತ್ತೆ. ಆ್ಯಂಡ್ ಎಕ್ಸ್ ಸ್ಕ್ವೇರ್ ಅಥವಾ z ಸ್ಕ್ವೇರ್ ಟರ್ಮ್ಸ್ನ ಕೋಎಫಿಷಿಯಂಟ್ಸ್ನ ಕಂಪೇರ್ ಮಾಡಿದ್ರೆ ಯು ವಿಲ್ ಗೆಟ್ a ಇಸ್ ಈಕ್ವಲ್ ಟು ಮೈನಸ್ 1. ಓಕೆ, ದೆನ್ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ರೈಟ್ ದ ಇಂಟಿಗ್ರಲ್ ಇನ್ ದಿಸ್ ಫಾರ್ಮ್ಯಾಟ್ 1 by 2 pi I ಇಂಟಿಗ್ರೇಷನ್ ಆಫ್ mod z ಅಲ್ಲಿಂದ ಇದೆ ಫ್ರಮ್ ದಟ್ ಇಸ್ ಈಕ್ವಲ್ ಟು 2 1 by z minus 1 plus minus z minus 1 divided by z square into e power z minus 1 into dz. ಕರೆಕ್ಟಾ? ಸೊ ಈಗೇನು ಮಾಡಬೇಕು, ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. I is equal to 1 divided by 2 pi I integration mod z is equal to 2. ನೆಕ್ಸ್ಟ್ ಏನಾಗುತ್ತೆ? e power z minus 1 divided by ಮಲ್ಟಿಪ್ಲೈ ಮಾಡಿರಿ ಒಳಗೆ, ಡಿವೈಡೆಡ್ ಬೈ z ಮೈನಸ್ 1 ಇಂಟು ಡಿ ಝೆಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ z ಮೈನಸ್ 1 ಡಿವೈಡೆಡ್ ಬೈ z. ಯಾಕೆ? ಮೈನಸ್ z ಬೈ z ಸ್ಕ್ವೇರ್, z ಕ್ಯಾನ್ಸಲ್ ಆಗಿ ಡಿವೈಡೆಡ್ ಬೈ z ಉಳಿಯುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಮೈನಸ್ ಇ ಪವರ್ z ಮೈನಸ್ 1 ಡಿವೈಡೆಡ್ ಬೈ z ಸ್ಕ್ವೇರ್ ಡಿ ಝೆಡ್. ಇದಕ್ಕೆ ಫುಲ್ ಬ್ರ್ಯಾಕೆಟ್ ಹಾಕಿ. ಓಕೆ, ಆ್ಯಂಡ್ ದಿಸ್ ಈಸ್ mod z is equal to 2. mod z is equal to 2. ಓಕೆ, ಸೊ ಈಗ ಇದಕ್ಕೆ ಏನು ಮಾಡ್ತೀರಾ? ಕೌಶಿ ಥಿಯರಮ್ ಅಪ್ಲೈ ಮಾಡಿದಾಗ ನಿಮ್ದು ಏನಾಗುತ್ತೆ? 2 pi I ಬಂದುಬಿಟ್ಟು ಈ ಎಲ್ಲ ಟರ್ಮ್ಸಿಗೂ 2 pi I ಇಂಟು ಎಫ್ ಆಫ್ ಸಮಥಿಂಗ್ ಈ ಥರ ಮಾಡ್ತಿರ್ತಾನೆ. ಅಲ್ಲಿಗೆ 2 pi I ಕ್ಯಾನ್ಸಲ್ ಆಗುತ್ತೆ. ಇದನ್ನು ನೀವೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನಿಮಗೆ ಆನ್ಸರ್ ಏನು ಬರುತ್ತೆ? e ಮೈನಸ್ 2 ಬರುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಅರ್ಥ ಆಗಿದೆ, ರೈಟ್? ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 36. ಇವೆಲ್ಲವೂ ಏನೋ ನಿಮ್ಮ ಟೋಪೋಲಾಜಿ ಕ್ವಶನ್ಸು. ಸೊ ಇವೆಲ್ಲವೂ ಕೂಡ ಏನಾಗಿದೆ, ಆಗ್ಲಾಗ್ಲ ರಿಪೀಟ್ ಆಗಿದ್ದಾವೆ ಅಥವಾ ಕಾನ್ಸೆಪ್ಟ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಏನಾಗುತ್ತೆ ಕ್ವೆಶನ್ ನಂಬರ್ 36ಗೆ ಆರ್ ಕ್ಯೂಬಲ್ಲಿ ಯೂಶುವಲ್ ಟೋಪೋಲಾಜಿ ಕೊಟ್ಟಿದ್ದಾರೆ. ಯಾವುದು ಹೋಮಿಯೋಮಾರ್ಫಿಕ್ ಆಗುತ್ತೆ ಅಂತ ನೋಡಬೇಕು ಅಥವಾ ಆಗಲ್ವಾ ಅಂತ ನೋಡಬೇಕು, ರೈಟ್? ಏನು ಕೊಟ್ಟಿದ್ದಾರೆ? ವಿಚ್ ಆರ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಕರೆಕ್ಟ್ ಅಂತಂದರೆ ಏನು? 3 ಫಾಲ್ಸ್ ಇದ್ದಾವೆ, ಯಾವುದೋ ಒಂದು ಕರೆಕ್ಟ್ ಇದೆ. ಒಂದು ಅಬ್ಸರ್ವ್ ಮಾಡಿ, ಯಾವುದಕ್ಕೂ ಕೂಡ ಮೀನ್ಸ್ ಸಬ್ಸೆಟ್ ಏನಿದಾವಲ್ಲ ಎ ಬಿ ಸಿ, ಯಾವುದೂ ಕೂಡ ಯಾವ ಅದರ್ ಸಬ್ಸೆಟಿಗೂ ಕೂಡ ಹೋಮಿಯೋಮಾರ್ಫಿಕ್ ಆಗ್ತಾ ಇಲ್ಲ. ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 37. Let A and B be subsets of topological space, then which one need not be true? ಅದು ಟ್ರೂ ಆಗಲೇಬೇಕು ಅನ್ನೋದೇನು ನೆಸೆಸರಿ ಇಲ್ಲ ಅಂತ ಅಂದರೆ ದಟ್ ಈಸ್ ಆಪ್ಷನ್ ಸಿ. ಇವೆಲ್ಲವೂ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್, ನೋಟ್ ಪಾಯಿಂಟ್, ಟೋಪೋಲಜಿಯಲ್ಲಿ ಮೇನ್ ಇರೋದೇ ಅದು. ಓಕೆ, ಸೊ ಇದ್ರದ್ದು ನಾನು ಆಲ್ರೆಡಿ ಯೂಟ್ಯೂಬ್ ಒಂದು ಶಾರ್ಟ್ಸ್ ಅಂತ ಏನು ಬರುತ್ತಲ್ಲ ಅದರಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಆಲ್ ರೈಟ್, ಯು ಕ್ಯಾನ್ ವಾಚ್ ದ್ಯಾಟ್ ಥಿಂಗ್ ರಿಲೇಟೆಡ್ ಟು ಟೋಪೋಲಜಿ. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಯಾವುದು ಕರೆಕ್ಟ್ ಇದೆ? ಫೈನೈಟ್ ಟೋಪೋಲಾಜಿಕಲ್ ಸ್ಪೇಸಸ್ ಆರ್ ನೆವರ್ ಕನೆಕ್ಟೆಡ್. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಎಸ್, ನೆವರ್ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಇನ್ಫೈನೈಟ್ ಸೆಟ್ ವಿತ್ ಫೈನೈಟ್ ಕಾಂಪ್ಲಿಮೆಂಟ್ ಈಸ್ ಕನೆಕ್ಟೆಡ್. ಎಸ್, ಇಟ್ ಈಸ್ ಟ್ರೂ. ಇಫ್ ಎಕ್ಸ್ ಈಸ್ ಕನೆಕ್ಟೆಡ್ ಆ್ಯಂಡ್ ಎ ಈಸ್ ಎ ಪ್ರಾಪರ್ ಸೆಟ್, ದೆನ್ ಬೌಂಡ್ರಿ ಈಸ್ ನಾಟ್ ಈಕ್ವಲ್ ಟು ಎಂಟಿ ಸೆಟ್ ಬರಬೇಕು, ಬಟ್ ಅಲ್ಲಿ ಈಕ್ವಲ್ ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕನೆಕ್ಟೆಡ್ ಸ್ಪೇಸ್ ಈಸ್ ಆಲ್ವೇಸ್ ಪಾತ್ ಕನೆಕ್ಟೆಡ್. ನೋ, ಇಟ್ ಈಸ್ ನಾಟ್ ಕರೆಕ್ಟ್ ಬಿಕಾಸ್ path connected implies connected but not the converse. So therefore option B is the right answer. Next, coming to question number 39. So 39 alli ನೀವು ಡೈರೆಕ್ಟ್ ಆಗಿ ಹೇಳ್ಬೋದು RW in the product topology is metrizable, but RW in the box topology is not metrizable ಅಂತ ನೆನಪಿಟ್ಕೊಳ್ಳಿ. ಟೋಪೋಲಜಿ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇಂತೂ ಕೂಡ ಆನ್ಸರ್ ನಾನು ಮಾಡಿ ಕೊಟ್ಟಿದ್ದೇನೆ ನಿಮಗೆಲ್ಲ, ಐ ಥಿಂಕ್ ಸೊ.
ಯೂಟ್ಯೂಬ್ ಶಾರ್ಟ್ಸಲ್ಲೇ ಇದೆ, ಅದನ್ನು ಕೂಡ ಅದರಲ್ಲೇ ಅವೈಲೇಬಲ್ ಇರೋದು. ಅದೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹಾಕಿನಲ್ಲ ಟೋಪೋಲಜಿದು, ಅದರಲ್ಲಿ ನಿಮಗೆ ಸಿಗುತ್ತೆ. ಎನಿವೇಸ್, ದ ಪಾತ್ ಕಾಂಪೊನೆಂಟ್ಸ್ ಆಫ್ ದ ಸಬ್ ಸ್ಪೇಸ್. ಸೊ ಒಂದು ಸಬ್ ಸ್ಪೇಸ್ ಕೊಟ್ಟಿದ್ದಾರೆ, ಪಾತ್ ಕಾಂಪೊನೆಂಟ್ಸ್ ಏನಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಸೊ ಅಲ್ಲಿಗೆ ಮ್ಯಾಚ್ ಆಗ್ತಾ ಇರೋದು ಯಾವುದು? ಆಪ್ಷನ್ ಬಿ. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 41, ವಾಟ್ ಈಸ್ ಗಿವೆನ್ ಈಸ್ ಎ ಸ್ಟ್ಯಾಂಡರ್ಡ್ ಆನ್ಸರ್. ಓಕೆ, F1 F2 ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಇದ್ದರೆ ರಿಲೇಷನ್ ಏನಾಗುತ್ತೆ, P ಆಫ್ X ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನಾಗುತ್ತೆ, F1 ಡಬಲ್ ಡ್ಯಾಶ್ ಇಂಟು F2 ಮೈನಸ್ F2 ಡಬಲ್ ಡ್ಯಾಶ್ ಇಂಟು F1 ಡಿವೈಡೆಡ್ ಬೈ F2 ಡ್ಯಾಶ್ ಇಂಟು F1 ಮೈನಸ್ F1 ಡ್ಯಾಶ್ ಇಂಟು F2 ಆ್ಯಂಡ್ Q ಆಫ್ X ಇಸ್ ಈಕ್ವಲ್ ಟು F2 ಡಬಲ್ ಡ್ಯಾಶ್ ಇಂಟು F1 ಡ್ಯಾಶ್ ಮೈನಸ್ F1 ಡಬಲ್ ಡ್ಯಾಶ್ F2 ಡ್ಯಾಶ್ ಡಿವೈಡೆಡ್ ಬೈ F1 ಇಂಟು F2 ಡ್ಯಾಶ್ ಮೈನಸ್ F2 ಇಂಟು F1 ಡ್ಯಾಶ್. ಇದು ಕೂಡ ಸ್ಟ್ಯಾಂಡರ್ಡ್ ಇದೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಕಮಿಂಗ್ ಟು ಕ್ವೆಶನ್ ನಂಬರ್ 42, ಫಾರ್ ದ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮಿಗೆ ದ ಲಾರ್ಜೆಸ್ಟ್ ಹೆಚ್ ಸಚ್ ದಟ್ ಎಕ್ಸಿಸ್ಟೆನ್ಸ್ ಆಫ್ ದ ಸೊಲ್ಯೂಷನ್, ಇದು ಕೂಡ ಸ್ಟ್ಯಾಂಡರ್ಡ್. ಏನು ಹೇಳಿ, ಎಕ್ಸಿಸ್ಟೆನ್ಸ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಬೇಕು ಅಂದರೆ ದ ಲಾರ್ಜೆಸ್ಟ್ ಹೆಚ್ ವ್ಯಾಲ್ಯೂ ಪ್ರಿಡಿಕ್ಟೆಡ್ ಬೈ ಪಿಕಾರ್ಡ್ಸ್ ಥಿಯರಮ್ ಇಂದ ನಾವೇನು ಹೇಳ್ಬೋದು, ರೈಟ್? ಏನು ಹೇಳ್ಬೋದು ಆ ವ್ಯಾಲ್ಯೂನ? ಇಟ್ ಈಸ್ ನಥಿಂಗ್ ಬಟ್ 1/2. ಓಕೆ, ನೆಕ್ಸ್ಟ್ ದ ಜನರಲ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಸೆಕೆಂಡ್ ಆರ್ಡರ್ ಫಾರ್ ಎ ಫಂಕ್ಷನ್ ಆಫ್ 2 ಇಂಡಿಪೆಂಡೆಂಟ್. ಇದು ಕೂಡ ಸ್ಟ್ಯಾಂಡರ್ಡ್ ನಿಮಗೆ ಕೇಳಿರೋದು. PDಯಲ್ಲಿ ಈ ಕ್ವಶನ್ ಮಾತ್ರ ತುಂಬ ಕಂಪಲ್ಸರಿ, ಇದು ಆಲ್ಮೋಸ್ಟ್ ಎವ್ರಿ ಇಯರ್ ಕೇಳ್ತಾರೆ. ಓಕೆ, ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಅದು ನಾನು ಆಲ್ರೆಡಿ ಹೇಳಿದ್ದೀನಿ ಕೂಡ. ಪ್ಯಾರಾಬೋಲಿಕ್ ಅಂದರೆ ಏನಾಗಬೇಕು, S² ಮೈನಸ್ 4RT ಶುಡ್ ಬಿ ಈಕ್ವಲ್ ಟು 0. ಓಕೆ, ಆ್ಯಂಡ್ ಹೈಪರ್ಬೋಲಿಕ್ ಅಂತ ಅಂದರೆ ಏನಾಗಬೇಕು, ಗ್ರೇಟರ್ ದ್ಯಾನ್ 0. ಎಲಿಪ್ಸ್ ಅಂದರೆ ಏನಾಗಬೇಕು, ಲೆಸ್ ದೆನ್ 0. ರೈಟ್? ಸೊ ಹಾಗಾಗಿ ಇದರಲ್ಲಿ ಯಾವುದು ಸೆಟ್ ಆಗ್ತಾ ಇದೆ ಕರೆಕ್ಟಾಗಿ ನೋಡಿ, ಅಬ್ಸರ್ವ್ ಮಾಡಿದರೆ ಹೈಪರ್ಬೋಲಿಕ್ ಈಕ್ವಲ್ ಟು 0 ಆಗುತ್ತಾ? ನೋ. ಪ್ಯಾರಾಬೋಲಿಕ್ ಗ್ರೇಟರ್ ದನ್ ಆಗುತ್ತಾ? ನೋ. ಎಲಿಪ್ಟಿಕಲ್ ಲೆಸ್ ದನ್ ಆಗುತ್ತಾ? ಎಸ್, ಇಟ್ ಈಸ್ ಟ್ರೂ. ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ನೀವು ನೆನ್ಪಿಟ್ಕೊಳೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ನೆನ್ಪಿಟ್ಕೊಳೋದು ಹೇಗೆ ಅಂತಂದರೆ ಐ ಆಲ್ವೇಸ್ ರೈಟ್ ಇಟ್ ಡೌನ್. ಸಿ, ಇ ಅಂದರೆ ನಾವು ಹಿಂಗೆ ಬರಿತೀವ. ಸೊ ಈ ಸಿಂಬಲ್ ಇಲ್ಲೇ ಬಂತು. ಈ ಲೆಟರ್ ಬರಿಬೇಕಾದ್ರೆ ಎಲಿಪ್ಟಿಕ್, ಅದು ನಾನು ಹೇಳ್ತಿರೋದು. ಸೊ ಈ ಲೆಸ್ ದೆನ್ ಸಿಂಬಲ್, ಹೌದಾ? ಸೊ ಹಾಗಾಗಿ ಲೆಸ್ ದೆನ್ 0 ಬಂತು, ದಟ್ ಈಸ್ ಎಲಿಪ್ಸ್. ಈಕ್ವಲ್ಸ್ ಟು ಅಂದರೆ ಪ್ಯಾರಾಬೋಲಾ ನೆನಪಿರುತ್ತೆ. ರೈಟ್? ಈಗ ಹೆಚ್ ಬರಿಬೇಕಲ್ಲ, ಹೆಚ್ ಯಾವಾಗಲೂ ಸ್ಟೈಲಾಗಿ ಸಪೋಸ್ ನೆನ್ಪಿಟ್ಕೊಳಕ್ಕಷ್ಟೇ, ಅದು ಹೆಚ್ ಹಿಂಗೆ, ಹೌದಾ? ಸೊ ಹಿಂಗೆ ಅಂದರೆ ಗ್ರೇಟರ್ ದ್ಯಾನ್ ಸಿಂಬಲ್. ಗ್ರೇಟರ್ ದ್ಯಾನ್ 0 ಸಿಂಬಲ್ ಐತೆ, ದಟ್ ಈಸ್ ಹೈಪರ್ಬೋಲಿಕ್. ಯು ವಿಲ್ ಹ್ಯಾವ್ ಟು ರಿಮೆಂಬರ್ ಲೈಕ್ ದ್ಯಾಟ್ ಇಫ್ ಯು ವಾಂಟ್ ಟು. ಬೇರೆ ರೀತಿ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಈ ರೀತಿ ನೆನ್ಪಿಟ್ಕೋಬಹುದು. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 44, ಇಫ್ u is equal to u of x comma y is a solution of the Cauchy's problem, then the value of u at the point 1, 1 is. ಓಕೆ, ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶನ್. ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶನ್ ನಂಬರ್ 44. ವಾಟ್ ದೇ ಹ್ಯಾವ್ ಗಿವನ್ ಯು ಇಸ್ ಲ್ಯಾಗ್ರಾಂಜಸ್ ಮೆಥಡ್ ಆಫ್ ಫಾರ್ಮುಲಾ ಗೊತ್ತಲ್ಲ, ಏನು ಹೇಳಿ, dx ಡಿವೈಡೆಡ್ ಬೈ p is equal to dy divided by q is equal to dz divided by r. ಕರೆಕ್ಟಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, dz ಜಾಗದಾಗ ಅವರು ಯುನ ರೆಪ್ರೆಸೆಂಟ್ ಮಾಡಿರೋದ್ರಿಂದ ನಾವೇನು ಮಾಡೋಣ, ಅದನ್ನು ಯು ಅಂತ ತಗೋಣ. ಬಟ್ ಫಾರ್ಮುಲಾ ಇದಿರೋದು. ಓಕೆ, ರೈಟ್? ಸೊ ಏನು ಕೊಟ್ಟಿದ್ದಾರೆ, p ಪ್ಲಸ್ ಯು ಕ್ಯೂ ಇಸ್ ಈಕ್ವಲ್ ಟು 6x ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಫಾರ್ಮ್ ಆ್ಯಕ್ಚುಲಿ ಫಾರ್ಮ್ ಇರೋದೇನು, is equal to p, I think p ನಾದಿರೋದು ಅಥವಾ p r ನೋಡ್ಕೊಳ್ಳಿ ಒಂದ್ಸತಿ. ಓಕೆ, ಸೊ ಈ ಫಾರ್ಮಲ್ಲಿ ಇರೋದು. ಸೊ ಕಂಪೇರ್ ಮಾಡಿದ್ರೆ ನಮಗೆ p ವ್ಯಾಲ್ಯೂ ಏನು ಸಿಗುತ್ತೆ, 1 ಸಿಗುತ್ತೆ. q ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ ಕೊಟ್ಟಿರೋ ಕ್ವಶನಿಂದ, u. ಓಕೆ, ಯೂಶಲಿ z ತಗೊತೀವಿ ಹೇಳಿದ್ನಲ್ಲ, ಬಟ್ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, u ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. r is equal to RHS ಅಲ್ಲಿ ಏನಿದೆ ಅದು 6x. ಕರೆಕ್ಟಾ? ಸೊ ಈಗ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. dx ಡಿವೈಡೆಡ್ ಬೈ 1, dy ಡಿವೈಡೆಡ್ ಬೈ q ಅಂತ ಅಂದರೆ u, du ಡಿವೈಡೆಡ್ ಬೈ z ಬರೆಯೋದು ಬೇಡ, ಇಲ್ಲಿ u ಫಾರ್ಮಲ್ಲಿ ಕೊಟ್ಟಿರೋದ್ರಿಂದ. ರೈಟ್? ದಿಸ್ ಇಸ್ ವಾಟ್, ದಿಸ್ ಇಸ್ ದ ಲ್ಯಾಗ್ರಾಂಜಸ್ ಆಕ್ಸಿಲರಿ ಈಕ್ವೇಷನ್. ಎಸ್ ಆರ್ ನೋ? ಸೊ ಆಕ್ಸಿಲರಿ ಈಕ್ವೇಷನ್ ಬರೆದ ಮೇಲೆ ಈಗ ಸಾಲ್ವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಎರಡೆರಡು ರೇಷಿಯೋಸ್ನ ಈಕ್ವೇಟ್ ಮಾಡ್ಕೊತ ಹೋಗ್ತೀವಿ. ರೈಟ್? ಸೊ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡೋಣ, ಕನ್ಸಿಡರ್ ಮಾಡೋಣ. dx ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು du ಡಿವೈಡೆಡ್ ಬೈ 6x. ಯಾವುದು ಈಸಿ ಇರುತ್ತಲ್ಲ ಅದನ್ನು ಕಂಪೇರ್ ಮಾಡಿ. ಇನ್ ಟರ್ಮ್ಸ್ ಆಫ್ ಅನದರ್ ರೇಷಿಯೋನ ಬರ್ಕೋಬಹುದು ಅಂದರೆ ಮಾತ್ರ ಕಂಪೇರ್ ಮಾಡಿ. ರೈಟ್? ಸೊ ಇಲ್ಲಿ ನೋಡಿ, 6x ನಾನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 6x dx is equal to du. If I integrate, what do I get?
6. X integration x square by 2. U du integration under u plus some constant. 2 1s are 2 3s. So what do you get? The value for u is equal to 3x square plus c1. Right? ನೀವು ಕೇಳಬಹುದು ಮ್ಯಾಮ್ ಪ್ಲಸ್ c1 ಆ ಕಡೆ ಹೋದ್ರೆ ಮೈನಸ್ c1 ಆಗುತ್ತಲ್ಲ, ಮೈನಸ್ ಆಗುತ್ತೆ, ಬಟ್ ಬಿಕಾಸ್ ಇಟ್ ಈಸ್ ಎ ಕಾನ್ಸ್ಟೆಂಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಪ್ಲಸ್ c1 ಆಲ್ಸೋ. ಓಕೆ, ಸೊ ನಾವು ಇನ್ನೊಂದು ರೇಷಿಯೋ ಕಂಪೇರ್ ಮಾಡಿ ನಾವು what do you consider? let us consider ಈಗ ನಮಗೆ ಯಾವ ವ್ಯಾಲ್ಯೂ ಸಿಕ್ಕಿದೆ? u ವ್ಯಾಲ್ಯೂ. ಸೊ u ಇರುವಂಥ ಟರ್ಮ್ನ ಕನ್ಸಿಡರ್ ಮಾಡ್ಕೊಳ್ಳಿ ವಿತ್ dx. ಸೊ what you are going to get is dx divided by 1 is equal to dy divided by u. ಹೌದಾ? ಸೊ ಈ ಜಾಗದಾಗ ನಾನು ಆ್ಯಕ್ಚುಲಿ ಏನು ಬರಿಬೋದು? u ಇರೋ ಜಾಗದಾಗೆ 3x ಸ್ಕ್ವೇರ್ ಪ್ಲಸ್ c1. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? 3x ಸ್ಕ್ವೇರ್ ಪ್ಲಸ್ c1 into dx is equal to dy. Now when we integrate this one, what do you get is x cube. ಹೌದಾ? x cube by 3 ಬರುತ್ತೆ, 3 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ c1 ಹಾಗೆ ಇರಲಿ ಇಂಟು x, then y ಪ್ಲಸ್ ಸಮ್ ಕಾನ್ಸ್ಟೆಂಟ್ c2. c1 ಜಾಗದಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ, u ಮೈನಸ್ 3x ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 3x square into x is equal to y plus c2 x cube plus ux minus 3x cube. ಮಲ್ಟಿಪ್ಲೈ ಮಾಡಿದ್ದೀನಿ x ನ ಫಸ್ಟ್ ಟರ್ಮ್ ಜೊತೆಗೆ, ದೆನ್ x ನ ಸೆಕೆಂಡ್ ಟರ್ಮ್ ಜೊತೆಗೆ, is equal to y plus c2. Then what you are going to get is ux minus 1 minus 3 is minus 2. ನೆಕ್ಸ್ಟ್ y ನ ಈ ಕಡೆ ಕಳಿಸಿದ್ರೆ c2 ಸಿಗುತ್ತೆ ನಮಗೆ. ಸೊ ನಾವು ಇದಕ್ಕೆ ಸೊಲ್ಯೂಷನ್ನ ಯಾವ ಫಾರ್ಮಲ್ಲಿ ಬರಿಬೋದು? ಯಾವುದಾದ್ರೂ ಒಂದು ಫಾರ್ಮಲ್ಲಿ ಬರ್ಕೋಬೋದು. ಹೌದಾ? Now, so what is the solution? You can given condition ಏನಿದೆ, y of 0, y is equal to 3y. ಕರೆಕ್ಟಾ? ನೆಕ್ಸ್ಟ್ ಸೊ u is equal to ಏನಾಗ್ತಾ ಇದೆ ಇಲ್ಲಿ? 3y. ಅಟ್ ದ ಪಾಯಿಂಟ್ ಯಾವುದಕ್ಕೆ? x is equal to 0, y is equal to yಗೆ. ಸೊ ದೇರ್ ಫೋರ್ ನಾವಿಲ್ಲಿ ಸೊಲ್ಯೂಷನ್ ತಗೊತೀವಲ್ಲ, ಯಾವುದು? c2 is equal to ಸೊಲ್ಯೂಷನ್ ಫಾರ್ ಡಿಫರೆನ್ಷಿಯಲ್ ಇಕ್ವೇಷನ್ ಏನಾಗುತ್ತೆ? c2 is equal to 5 of c1 ಅಥವಾ c1 is equal to 5 of c2. ಯಾವುದಾದ್ರೂ ಒಂದು ಟರ್ಮ್ಸಲ್ಲಿ ನಾವು ಅದನ್ನು ತಗೋಬಹುದು. ಆಲ್ ರೈಟ್? ಓಕೆ, ಸೊ ಈಗ ನೋಡಿ ux c2 ವ್ಯಾಲ್ಯೂ ಅಂದರೆ ಏನು ಹೇಳಿ? ux ಮೈನಸ್ 2x ಕ್ಯೂಬ್ ಮೈನಸ್ y is equal to 5 of c1 ಅಂದರೆ ಏನಿತ್ತು? u ಮೈನಸ್ 3x ಸ್ಕ್ವೇರ್. ಈಗ ಈ ಕಂಡೀಷನ್ನ ನಾವು ಇದರಲ್ಲಿ ಹಾಕೋಣ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಏನಾಗಬೇಕು? 0. ವೈ ವ್ಯಾಲ್ಯೂ ಏನಾಗ್ತೀರಾ? ವೈಯೇ ಆಗ್ತೀರಾ. ಎಕ್ಸ್ 0 ಹಾಕಿದರೆ ಈ ಟರ್ಮ್ಸ್ 0 ಆಗ್ತಾವ, ಈ ಟರ್ಮು 0 ಆಗುತ್ತಾ? ಏನು ಉಳಿಯುತ್ತೆ? ಮೈನಸ್ ವೈ ಈಸ್ ಈಕ್ವಲ್ ಟು 5 ಆಫ್ ಯು ಅಂದರೆ ಏನು? 3y. ಸೊ ಯು 3y. ಕರೆಕ್ಟಾ? ನಾವು ವಾಟ್ ಯು ಕ್ಯಾನ್ ಡೂ ಈಸ್ ಪುಟ್ 3y ಈಸ್ ಈಕ್ವಲ್ ಟು ಟಿ. ರೈಟ್? ಇನ್ ಒನ್ ವೇರಿಯಬಲ್ ಮಾಡ್ಕೊಳ್ಳೋಣ. y is equal to t by 3 ಆಗುತ್ತೆ. ಅಲ್ಲಿಗೆ 5 of t is equal to ಏನು ಸಿಕ್ತು ನಮಗೆ? ಮೈನಸ್ y ಇತ್ತು ತಾನೆ. 5 of 3y ಇತ್ತು, 3y ಜಾಗದಾಗ ನಾನೇನಾಗ್ತೆ? t ಆಗ್ತೆ. 5 of t is equal to ಮೈನಸ್ y. y ಇರೋ ಜಾಗದಾಗ ಏನಾಗ್ಬೋದು? ರೈಟ್? ಸೊ ದೇರ್ ಫೋರ್ t by 3. ರೈಟ್? ಸೊ ಈಗ ನಾನು ಇದನ್ನೇನು ಬರ್ಕೋಬಹುದು? 5 of u ಮೈನಸ್ 3x ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ ನನಗೆ? ಮೈನಸ್ ಟಿ. ಟಿ ಅಂತಂದರೆ ಏನಾಯಿತು? ರೈಟ್? ಸೊ ಈ 5 ಆಫ್ ಯು ಮೈನಸ್ 3x ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಟಿ ಡಿವೈಡೆಡ್ ಬೈ 3. ಆಲ್ ರೈಟ್? ಎಸ್ ಆರ್ ನೋ? ದಿಸ್ ವಾಸ್ ಬೇಸ್ಡ್ ಆನ್ ವಾಟ್? ದಟ್ ಈಸ್ ನಥಿಂಗ್ ಬಟ್ 5 ಆಫ್ ದ c1 ವ್ಯಾಲ್ಯೂ ಅದು ಆ್ಯಕ್ಚುಲಿ ಇರೋದು. ಹೌದಲ್ಲ? ಸೊ ಅಲ್ಲಿಂದ ನಮಗೇನು ಸಿಗುತ್ತೆ ಆನ್ಸರು? ದೇರ್ ಫೋರ್ ಇದಿತ್ತಲ್ಲ c2 ವ್ಯಾಲ್ಯೂ ಏನಾಗ್ತೀರಾ ಅವಾಗ ನೀವು? c2 ux ಮೈನಸ್ 2x ಕ್ಯೂಬ್ ಮೈನಸ್ y ಈಸ್ ಈಕ್ವಲ್ ಟು ಈ ವ್ಯಾಲ್ಯೂ ತೊಗೊಂಬಂದು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ರೈಟ್? 5 ಆಫ್ ಇದೇನು? 5 ಆಫ್ c1 is equal to c2. So this is what is your c2 value. You are going to substitute it here. Let me take another sheet. So what you are going to write is ux minus
2x cube minus y is equal to minus u minus 3x square divided by 3. ಕರೆಕ್ಟಾ? ಎಸ್ ಓ ನೋ? ಎಸ್. ಸೊ ನಮಗೆ ಆನ್ಸರ್ ಏನು ಸಿಕ್ತೀಗ? ನಾವಿಲ್ಲಿ ಆ್ಯಕ್ಚುಲಿ ಬಿಗಿನಿಂಗಲ್ಲಿ ತೊಗೊಂಡಿರೋದೇನು? C2 is equal to 5 of C1 ತಾನೆ. ಸೊ C2 is equal to 5 of C1, ರೈಟ್? ಓಕೆ, ux minus this one 5 of C1. ಓಕೆ, ನಾವು ಆ್ಯಕ್ಚುಲಿ ಇಲ್ಲಿ ಮಾಡಿರೋದೇನು ಹೇಳಿ? ಇದಿದೆಯಲ್ಲ, is equal to 5 of C1, ಕರೆಕ್ಟಾ? ಸೊ 5 ಆಫ್ ಇಲ್ಲಿ ಟಿ ಇದ್ದಿದ್ರೆ ಮೈನಸ್ ಟಿ ಡಿವೈಡೆಡ್ ಬೈ 3 ಬರೀತಿದ್ವಿ. ಟಿ ಇರೋ ಬದಲು ಇದಿದೆ, ಸೊ ದೇರ್ ಫೋರ್ ಮೈನಸ್ ಟಿ ಬೈ 3, ದಟ್ಸ್ ಇಟ್. ಅದನ್ನು ಬರ್ಕೊಂಡಿದ್ದೀವಿ, ರೈಟ್? ಸೊ ದಟ್ ಈಸ್ ದ ಸೇಮ್ ಥಿಂಗ್ ದಟ್ ವಿ ಹ್ಯಾವ್ ರಿಟರ್ನ್ ಹಿಯರ್. ಆಲ್ ರೈಟ್. ಸೊ ನಾವು ವಾಟ್ ದೇ ಹ್ಯಾವ್ ಗಿವನ್ ಈಸ್ ಯು ಈಸ್ ಈಕ್ವಲ್ ಟು ಏನಾಗುತ್ತೆ ಅಟ್ ದ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 1. ಇದನ್ನು ನಾವು ಕಂಡುಹಿಡಿಬೇಕಾಗಿದೆ, ಹೌದಾ? ಸೊ ಏನು ಮಾಡೋಣ ಈಗ? ಎಕ್ಸ್ ಈಸ್ ಈಕ್ವಲ್ ಟು 1 ಆ್ಯಂಡ್ ವೈ ಈಸ್ ಈಕ್ವಲ್ ಟು 1ನ ಎಬೋ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಯು ಇಂಟು 1 ಮೈನಸ್ 2 ಇಂಟು 1 ಮೈನಸ್ 1 ಈಸ್ ಈಕ್ವಲ್ ಟು ಯು ಮೈನಸ್ ಸೈನ್ ಇರಲಿ ಡಿವೈಡೆಡ್ ಬೈ 3 ಮೈನಸ್ 3. ಎಕ್ಸು ಮತ್ತು ವೈ ಇರೋ ಜಾಗದಾಗ ನಾವೇನು ಹಾಕಿದ್ವಿ? 1 ಹಾಕಿದ್ವಿ. ಸೊ ಏನು ಬಂತು ಈಗ? ಯು ಮೈನಸ್ 2 ಮೈನಸ್ 1 ಇಸ್ 3, ರೈಟ್? ಮೈನಸ್ ಯು ಮೈನಸ್ 3 ಹಂಗೆ ಇರಲಿ ಡಿವೈಡೆಡ್ ಬೈ 3ನ ನಾನು RHS ಕಳಿಸ್ತೀನಿ. ಸೊ ಏನಾಗುತ್ತೆ ಇದು? 3 ಇಂಟು ಯು ಮೈನಸ್ 9 ಈಸ್ ಈಕ್ವಲ್ ಟು ಮೈನಸ್ ಯು ಮೈನಸ್ ಇಂಟು ಮೈನಸ್ ಪ್ಲಸ್ 3. ಕರೆಕ್ಟ್ ಇದೆಯಾ? ಇದು ಮೈನಸ್ ಮಲ್ಟಿಪ್ಲೈ ಆಗಿದೆ. ಓಕೆ, ನೆಕ್ಸ್ಟು ಯು ಈ ಕಡೆ ಬಂದರೆ 4u ಆಗುತ್ತೆ, ಮೈನಸ್ 9 ಆ ಕಡೆ ಹೋದರೆ 9 ಪ್ಲಸ್ 3 12 ಆಗುತ್ತೆ. ದೇರ್ ಫೋರ್ ಯು ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು? 3. ಯಾವಾಗ ಸಿಕ್ತು? ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಆ್ಯಂಡ್ ವೈ ಈಸ್ ಈಕ್ವಲ್ ಟು 1ಗೆ ಇದು ನಮಗೆ ಸಿಕ್ಕಿದೆ. ಸೊ ದೇರ್ ಫೋರ್ ವಾಟ್ ಈಸ್ ದಿ ಆನ್ಸರ್? ಯು ಈಸ್ ಈಕ್ವಲ್ ಟು 3, ವಿಚ್ ಈಸ್ ನಥಿಂಗ್ ಬಟ್ ಅವರ್ ಆಪ್ಷನ್ ಬಿ. ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 45 ಅಲ್ಲಿ ಏನು ಕೊಟ್ಟಿದ್ದಾರೆ? ದ ಸಫಿಷಿಯಂಟ್ ಕಂಡೀಷನ್ ಫಾರ್ ದ ಕನ್ವರ್ಜೆನ್ಸ್ ಆಫ್ ನ್ಯೂಟನ್-ರಾಪ್ಸನ್ ಇಟರೇಷನ್ ಸ್ಕೀಮ್ an plus 1 is equal to an minus f of an divided by f dash of an is. ಏನಾಗುತ್ತೆ ಇದಕ್ಕೆ ಆನ್ಸರು? ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಹೇಗೆ ಸಾಲ್ವ್ ಮಾಡ್ತೀರಾ? ಇವ್ರು ಕೇಳ್ತಿರೋದೇನು? ಸಫಿಷಿಯಂಟ್ ಕಂಡೀಷನ್ ಏನಾಗುತ್ತೆ, ಯಾವುದಕ್ಕೆ? ನ್ಯೂಟನ್-ರಾಪ್ಸನ್ ಮೆಥಡ್ದು ಕನ್ವರ್ಜೆನ್ಸಿಗೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ, ಹೌದಾ? ಸೊ ಲೆಟ್ ಅಸ್ ಟೇಕ್ ವಿಚ್ ಇಸ್ ದಿಸ್ ಕ್ವೆಶನ್ ನಂಬರ್ 45. ಸೊ ನ್ಯೂಟನ್-ರಾಪ್ಸನ್ ಫಾರ್ಮುಲಾ ಏನಿದೆ ಹೇಳಿ? ಫಾರ್ಮುಲಾ ಬಂದುಬಿಟ್ಟು ಎಕ್ಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ಕರೆಕ್ಟಾ? ಸೊ ವಿ ನೋ ದಟ್ ಕನ್ವರ್ಜೆನ್ಸಿಗೆ ಏನಾಗಬೇಕು ಹೇಳಿ? ಫಾರ್ ಕನ್ವರ್ಜೆನ್ಸ್ ಏನಾಗಬೇಕು? 5 ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ mod ಆಫ್ ದಿಸ್ ಈಸ್ ಲೆಸ್ ದೆನ್ 1, ರೈಟ್? ಸೊ ಲೆಟ್ ಅಸ್ ಟೇಕ್ ಫಸ್ಟ್ ಲೆಟ್ 5 ಆಫ್ ಎಕ್ಸ್ ಫಸ್ಟ್ ಕನ್ಸಿಡರ್ ಮಾಡಿ ಈಸ್ ಈಕ್ವಲ್ ಟು x minus f of x divided by f dash of x. ಈಗ ಇದನ್ನು 5 ಡ್ಯಾಶ್ ಬೇಕು ತಾನೆ. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ? ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 1. ಡಿಫ್ರೆನ್ಶಿಯೇಷನ್ ಇದು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀರಾ. ಪ್ರಾಡಕ್ಟ್ ರೂಲ್ ನಿಮಗೆ ಏನು ಹೇಳುತ್ತೆ ಹೇಳಿ? ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಫಾರ್ಮಲ್ಲಿದ್ದರೆ ನಾವೇನು ಮಾಡ್ತೀವಿ? ಡಿನಾಮಿನೇಟರ್ ಸ್ಕ್ವೇರ್ ಆ್ಯಂಡ್ ನ್ಯೂಮರೇಟರಲ್ಲಿ ಡಿನಾಮಿನೇಟರ್ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್, ರೈಟ್? ಎಸ್ ಆರ್ ನೋ? ಸೊ ಇದನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು? ಬರಿಬೋದು. ಅಲ್ಲಿಗೆ ಇದೇನಾಗುತ್ತೆ ನಿಮ್ಮ ಟರ್ಮ್ಸು? 5 ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಡಿನಾಮಿನೇಟರ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್, right? Next denominator into numerator in the differentiation minus numerator into denominator in the differentiation, right? So what you are going to get is 5 dash of x is equal to n siktu 1 minus f dash into f dash is f dash x whole square minus n sigutte nimige f of x into f double dash of x whole divided by f dash of x whole square. ಈಗ ನಾವೇನು ಮಾಡ್ತೀವಿ? LCM ತಗೊತೀವಿ. ಅಲ್ಲಿಗೆ ಇದೇನಾಗುತ್ತೆ? 5 ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್, ಇಲ್ಲಿಗೆ ಇಂಟು 1ಗೆ ಮಲ್ಟಿಪ್ಲೈ ಆಯಿತು, ಮೈನಸ್ ಇದು ಬ್ರ್ಯಾಕೆಟಿಂದು ರಿಮೂವ್ ಮಾಡಬೇಕು ಇದನ್ನು. ಓಕೆ, ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್
plus f of x into f double dash of x divided by f dash of x whole square. Idu cancel agutta plus minus quantity, right? So finally what you are going to get is phi dash of x is equal to yen sigutte f of x into f double dash of x divided by f dash of x whole square. Eradu side mod apply ಮಾಡಿಬಿಟ್ರೆ what I told you the convergence condition, convergence ಗೆ ಏನಾಗಬೇಕು, mod of phi dash of x must be less than 1. ಅರ್ಥ ಆಯ್ತಾ? ಸೊ ಈ ಆಪ್ಷನ್ ಎಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಸಮ್ಟೈಮ್ಸ್ ಈ ಥರ ಕೊಡ್ತಾರೆ, ಸಮ್ಟೈಮ್ಸ್ ಏನು ಮಾಡ್ತಾರೆ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಆಲ್ರೈಟ್, ಕನ್ಫ್ಯೂಸ್ ಆಗಬಾರ್ದು. ಸೊ ಯಾವ ಆಪ್ಷನಲ್ಲಿದೆ ನೋಡಿ, ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಇಲ್ಲಿ ಕೊಟ್ಟಿರೋದು ಎ ಟರ್ಮ್ಸಲ್ಲಿ. ಸೊ ಎಫ್ ಆಫ್ ಎ ಎನ್ ಇಂಟು ಎಫ್ ಡಬಲ್ ಡ್ಯಾಶ್ ಇಲ್ಲೈತೆ, ಬಟ್ ಗ್ರೇಟರ್ ದ್ಯಾನ್ ಇದೆ. ಸೊ ಲೀವ್ ಇಟ್, ವೇರ್ ಇಸ್ ಲೆಸ್ ದ್ಯಾನ್ 1, ದೀಸ್ ಟು, ಇಟ್ ಈಸ್ ಎಫ್ ಡ್ಯಾಶ್. ಸೊ ದೇರ್ ಫೋರ್ ಆಪ್ಷನ್ ಡಿ is the right answer. Okay, option D is the right answer for question number 45. ಅರ್ಥ ಆಯ್ತಾ? ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 46. ಇದು ನ್ಯೂಮರಿಕಲ್ ಅನಾಲಿಸಿಸ್ ಎಂದು ನೀವೇ ಮಾಡ್ಕೊಳ್ಳಿ ಆಸ್ ಪರ್ ಯುವರ್ ವಾಟ್ ಯು ಸೇ ಆನ್ಸರ್ ಕೀ. ಇಟ್ ಈಸ್ ಆಪ್ಷನ್ ಬಿ, ಬಟ್ ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಸಾಲ್ವ್ಡ್ ಇಟ್. ಓಕೆ, ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂ ಐ ಆಮ್ ಡೂಯಿಂಗ್ ಇಟ್ ಸ್ಲೋಲಿ and I have not solved few questions also. Okay, right, coming to question number 47. 47 ಅಲ್ಲಿ ಏನು ಕೊಟ್ಟಿದ್ದಾರೆ, the functional j of y. Okay, functional ಕಂಡುಹಿಡಿಯಬೇಕು with the certain conditions. What are the conditions that they have given is y of 0 is equal to 0 and y of 2 is equal to 3. Okay, so solve ಮಾಡಬೇಕಾಗುತ್ತೆ ಇದನ್ನು ಕೂಡ ನಾವು. Let me take one more sheet. Question number 47. Okay, just a minute. Okay, so ಇಲ್ಲಿ ಎಫ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. 47 ಅಲ್ಲಿ ಎಫ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ 2t ಇಂಟು ವೈ ಡ್ಯಾಶ್. ಸೊ ಎಫ್ ಏನು ಕೊಟ್ಟಿದ್ದಾರೆ, ಟಿ ಸ್ಕ್ವೇರ್ ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ 2t ಇಂಟು ವೈ ಡ್ಯಾಶ್. Clearly f is independent of y term, yes or no? So now what we are going to take is dou f by dou y dash, which is equal to c. So with respect to y dash ಮಾಡಿದಾಗ ನಮಗೆ ಏನು ಸಿಗುತ್ತೆ, y dash minus t is equal to c, which is nothing but dy by dt is equal to c plus t. Correct? Yes or no? So now when you multiply this one, this is c plus. Okay, so when you multiply this, cross multiply, dy is equal to ಏನು ಸಿಗುತ್ತೆ, dy is equal to c plus t ಹಂಗೆ ಇರಲಿ, dt ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ದೇವೆ. Now when you integrate, you are going to get the answer y is equal to t into c plus t square by 2 plus some constant c1. Right? So now what they have given you is y of 0 is equal to, condition ಕೊಟ್ಟಿದ್ದಾರೆ ಹೌದಾ, ಏನು ಕೊಟ್ಟಿದ್ದಾರೆ, is equal to 0. ನೆಕ್ಸ್ಟ್ y of 2 is equal to 3 ಕೊಟ್ಟಿದ್ದಾರೆ. ರೈಟ್, ಇವೆರಡನ್ನ ಕೂಡ ಯೂಸ್ ಮಾಡೋಣ. ಸೊ y of 0 ಅಂದರೆ ಏನು, when t is equal to 0 the value of y is equal to 0 ಅಂತ. ಅಲ್ಲಿ ಇನ್ ಟರ್ಮ್ಸ್ ಆಫ್ ಟಿ ಇರೋದ್ರಿಂದ ಎಕ್ಸ್ ಇದ್ದಿದ್ರೆ y of x is equal to 0 ಅಂತ ಅನ್ಕೊಂತೀವಿ ಹೌದಾ. ಸೊ ಅದೇ ರೀತಿ t is equal to 0. ಸೊ put t is equal to 0, here also 0, then c1 is equal to ಏನಿದೆ, y ವ್ಯಾಲ್ಯೂ ಏನಾಗುತ್ತೆ, 0 ತಾನೆ. ಸೊ ದೇರ್ ಫೋರ್ ಯೂಸಿಂಗ್ ದಿಸ್ ವಿ ಆರ್ ಗೋಯಿಂಗ್ ಟು ಗೆಟ್ c1 is equal to 0. ವೆನ್ ಯು ಟೇಕ್, ವೇಟ್ ಎ ಮಿನಿಟ್, ಸೊ c1 ವ್ಯಾಲ್ಯೂನ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ, ವೇಟ್ ಅಗೇನ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. So what you are going to get, y is equal to tc plus t square by 2. Next, when you use this condition, that is nothing but when the value of t is 2, the value of y is 3. So y is equal to ಏನು, 3 ಆಗುತ್ತೆ. t ಅಂದರೆ 2, c ನಮಗೆ ಗೊತ್ತಿಲ್ಲ, 2 ಸ್ಕ್ವೇರ್ 4 by 2, 2 1s 2 2s. ಸೊ ಅಲ್ಲಿಗೆ 2c is equal to plus 2 ಆ ಕಡೆ ಹೋದರೆ 3 minus 2 1, therefore c is equal to 1 by 2. Right? Now what we want is y of t is equal to,
ಅದು ಆ್ಯಕ್ಚುಲಿ ಏನಿದೆ ಹೇಳಿ, ಟಿ ಇಂಟು ಸಿ ಪ್ಲಸ್ ಇದು ಟಿ ಸ್ಕ್ವೇರ್ ಬೈ 2 ಪ್ಲಸ್ C1 value is anyhow 0. Now y of x is equal to, put the value of c, now we have got it here 1 by 2, so write it down, 1 by 2 into c plus t square by 2 is the answer, right? So finally it is y of t, right? Okay, so finally we are getting one unique value. ಹೌದಲ್ಲ, ಏನಾಗ್ತಾ ಇದೆ ಹೇಳಿ, ನಮಗಿಲ್ಲಿ ಯುನಿಕ್ ವ್ಯಾಲ್ಯೂ ಸಿಗ್ತಾ ಇದೆ. ಇಲ್ಲೆಲ್ಲೂ ನಮಗೆ ಕಾನ್ಸ್ಟೆಂಟಿಗೆ ವ್ಯಾಲ್ಯೂ ಬರಲಿಲ್ಲ ಅಂತ ಏನಿಲ್ಲ, ಸಿ ವ್ಯಾಲ್ಯೂ ನಾವು ಕಂಡುಹಿಡಿಬಹುದು. ಸೊ ಸಿ ವ್ಯಾಲ್ಯೂ ಸ್ಪೆಸಿಫಿಕ್ ಆಗಿ ಬಂದ ಮೇಲೆ ಅದನ್ನು ನಾವೇನಂತೀವಿ, ಅಂಥ ಸೊಲ್ಯೂಷನ್ನ ನಾವು ವಿಚ್ ಇಸ್ ಫ್ರೀ ಫ್ರಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಈಸ್ ವಾಟ್ ಈಸ್ ಎ ಯುನೀಕ್ ಸೊಲ್ಯೂಷನ್. ದೇರ್ ಫೋರ್ ಕ್ವೆಶನ್ ನಂಬರ್ 47ಗೆ ಆನ್ಸರ್ ಏನಾಗುತ್ತೆ, ನೋ ಸೊಲ್ಯೂಷನ್ ಎಕ್ಸಾಕ್ಟ್ಲಿ ಟು ಸೊಲ್ಯೂಷನ್, ಇವ್ಯಾವ ಆಗದೆ ಆಪ್ಷನ್ ಡಿ ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಓಕೆ, right, so coming to question number 48. Question number 48 ಅಲ್ಲಿ if then which of the following is true ಅಂತ ಕೇಳಿದಾರೆ, ಹೌದಾ? ಸೊ ಏನು ಮಾಡ್ತೀರಾ, ಇದಕ್ಕೆ ಇದನ್ನು ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, that is nothing but option C you are going to get. Okay, next coming to question number 49, see D solution of the initial value problem ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ನು, ಪರ್ಟಿಕ್ಯುಲರ್ ಈಕ್ವೇಷನ್ನು ಎಲ್ಲ ಕಂಡುಹಿಡಿತಾರೆ. ಅರ್ಥ ಆಯ್ತಲ್ಲ? ಸೊ ಕಾಂಪ್ಲಿಮೆಂಟ್ರಿ ಫಂಕ್ಷನ್ನು, ಪರ್ಟಿಕ್ಯುಲರ್ ಇಂಟಗ್ರಲ್ಲು ಇವೆಲ್ಲ ಕಂಡುಹಿಡಿಬೇಕು ಅಂದರೆ ಥಿಯರಿ ಎಕ್ಸಾಮಲ್ಲಿ ಕೊಡ್ತಾರೆ ಅವರು, ಥಿಯರಿ ಎಕ್ಸಾಮಲ್ಲಿ ಮಾಡಬೇಕು. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಮಾಡಬೇಕು ಹೇಳಿ, ಯು ಹ್ಯಾವ್ ಟು ಯೂಸ್ ದ ಬೌಂಡ್ರಿ ಕಂಡೀಷನ್ಸ್. ಬೌಂಡ್ರಿ ಕಂಡೀಷನ್ಸ್ ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ y of 0 is equal to, sorry boundary ಅಂತ, ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಮೀನ್ಸ್ ಇನಿಷಿಯಲ್ ಕಂಡೀಷನ್ಸ್. ಸೊ ದೇ ಹ್ಯಾವ್ ಗಿವನ್ y of 0 is equal to 2, y dash of 0 is equal to 4. ಸೊ y of 0 ಅಂದರೆ ಎಕ್ಸಿಗೆ 0 ಹಾಕಿದಾಗ y ವ್ಯಾಲ್ಯೂ 2 ಬರಬೇಕು. ಸೊ ಇಲ್ಲಿ ಯಾವುದು ಈ ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಆಗಿರುತ್ತಲ್ಲ, ಅದರಲ್ಲಿ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪುಟ್ ದಿಸ್ ವ್ಯಾಲ್ಯೂ ಆ್ಯಂಡ್ ದೆನ್ ಚೆಕ್ ಇಟ್, ಯು ಆರ್ ಗೋಯಿಂಗ್ ಟು ಈಸಿಲಿ ಗೆಟ್ ಇಟ್. ಫಾರ್ ಎಕ್ಸಾಂಪಲ್ ನೋಡಿ, ಆಪ್ಷನ್ ಎ ಅಲ್ಲಿ ನಾವು ಹಾಕೋಣ ಏನ, y ಆಫ್ 0 is equal to 2 ಅಂದರೆ y ವ್ಯಾಲ್ಯೂ ಏನಾಗಬೇಕು 2, ಎಕ್ಸ್ ವ್ಯಾಲ್ಯೂ ಯಾವಾಗ 0 ಇದ್ದಾಗ. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ ಎ ಅಲ್ಲಿ ಏನಾಗುತ್ತೆ, y is equal to 3/2 e to the power of 0 ಅಂದರೆ ಎಷ್ಟು 1 ಪ್ಲಸ್ 2 into e power 0 again 1 minus 1 plus 2 cos x cos 0 1 minus sin 0 0. ಸೊ ಇದನ್ನು ಸಾಲ್ವ್ ಮಾಡಿ 3/2 plus 2 plus 2 ಎಷ್ಟು 4 minus 1 ಎಷ್ಟು 3 ಆಗುತ್ತಾ? ಸೊ ಡೆಫಿನೆಟ್ಲಿ ದಟ್ ಈಸ್ ನಾಟ್ ಈಕ್ವಲ್ ಟು 0, ರೈಟ್? ದಟ್ ಈಸ್ ನಾಟ್ ಈಕ್ವಲ್ ಟು 0 ಅಲ್ಲ. ಎಷ್ಟು y ವ್ಯಾಲ್ಯೂ ಎಷ್ಟು ಬರಬೇಕು 2 ಬರಬೇಕು. ಬರ್ತಾ ಇಲ್ಲ ನಮಗೆ. ಎಕ್ಸ್ ವ್ಯಾಲ್ಯೂ ನಾನು 0 ಹಾಕಬೇಕು ಆರ್ ಎಚ್ ಎಸ್ಸಿಗೆ, ವೈ ವ್ಯಾಲ್ಯೂ 2 ಬರಬೇಕು. ಬರ್ತಿದೆಯಾ? ಬರ್ತಿಲ್ಲ. ಸೊ ಆಪ್ಷನ್ ಎ ಡಿಸ್ಕಾರ್ಡ್. ಕಮಿಂಗ್ ಟು ಆಪ್ಷನ್ ಬಿ, ನೀವು ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಸ್ಪೆಷಲಿ KSET ಆಗಲಿ, ನೆಟ್ ಆಗಲಿ, NBHM ಆಗಲಿ, TIFR ಆಗಲಿ, ಯಾವೇ ಹೈಯರ್ ಲೆವೆಲ್ ಎಕ್ಸಾಮ್ಸ್ ಬರೀತಿರಲ್ಲ, ಕ್ಲೀನಾಗಿ ಆಪ್ಷನ್ಸಲ್ಲಿ ಕಂಡೀಷನ್ಸ್ ಹಾಕೋದನ್ನು ಫಸ್ಟ್ ಕಲೀರಿ. ಕೆಲವೊಂದು ಪ್ರಾಬ್ಲಮ್ಸಿಗೆ ಡೈರೆಕ್ಟ್ ಕಂಡೀಷನ್ಸ್ ಹಾಕಿದರೆ ಬರುತ್ತೆ. ನೀವು ಅಲ್ಲಿ ಏನಾದರೂ ಥಿಯರಿ ಮೆಥಡ್ ಕೂತ್ಕೊಂಡು ಫುಲ್ಲು ಸಾಲ್ವ್ ಕೂತ್ಕೊಂಡ್ರೆ ಯು ಗೋಯಿಂಗ್ ಟು ವೇಸ್ಟ್ ಎ ಲಾಟ್ ಆಫ್ ಟೈಮ್. ಓಕೆ, ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ, ಅಲ್ಲಿ ನಿಮಗೆ ಟೈಮ್ ಸೇವ್ ಆಗಲ್ಲ ಮತ್ತೆ. ಸೊ ಆಪ್ಷನ್ ಬಿ ಅಲ್ಲಿ ಚೆಕ್ ಮಾಡಿ, y ಈಸ್ ಈಕ್ವಲ್ ಟು 3/2 ಪ್ಲಸ್ 1 ಆಗುತ್ತೆ, e ಪವರ್ 3x ಅಂದರೆ ಪ್ಲಸ್ 2 ಮೈನಸ್ 2 ಪ್ಲಸ್ 2 sin 0 0 ಮೈನಸ್ ಕಾಸ್ 0 1 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್, 3/2 ಮೈನಸ್ 1 ಅಂದರೆ 1/2 ಅಗೇನ್ ನಾಟ್ ಈಕ್ವಲ್ ಟು 2. ಆಪ್ಷನ್ ಬಿ ಡಿಸ್ಕಾರ್ಡ್. ಕಮಿಂಗ್ ಟು ಆಪ್ಷನ್ ಸಿ, y ಈಸ್ ಈಕ್ವಲ್ ಟು 3/2 ಪ್ಲಸ್ 2 ಮೈನಸ್ 1/2 ಪ್ಲಸ್ 2 ಇಂಟು ಸೈನ್ 0 0 ಮೈನಸ್ ಕಾಸ್ 0 1. 2 ಮೈನಸ್ 1 ಎಷ್ಟಾಗುತ್ತೆ? 2 ಮೈನಸ್ 1 1 ಆಗುತ್ತೆ, ಹೌದಾ? 3/2 ಮೈನಸ್ 1/2 ಎಷ್ಟಾಗುತ್ತೆ? 1 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 2. ದೇರ್ಫೋರ್ ಆಪ್ಷನ್ ಸಿ ಚಾನ್ಸಸ್ ಇದೆ. ಆಪ್ಷನ್ ಡಿನೂ ಚೆಕ್ ಮಾಡ್ಕೊಂಡ್ಬಿಡಿ. ಇನ್ ಕೇಸ್ ಅದೂ ಸ್ಯಾಟಿಸ್ಫೈ ಆಗಿಬಿಟ್ರೆ ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಕಂಡೀಷನ್ ಇದೆಯಲ್ಲ y ಡ್ಯಾಶ್ ಆಫ್ 0 ಈಸ್ ಈಕ್ವಲ್ ಟು 4ನ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಮೀನ್ಸ್ ಸೊಲ್ಯೂಷನ್ನ ಡಿಫ್ರೆನ್ಷಿಯೇಟ್. ಇವೆರಡು ನಿಮಗೆ ಚಾನ್ಸಸ್ ಆಯಿತು ತಾನೆ, 50-50. ಎ ಬಿ ಡಿಸ್ಕಾರ್ಡ್ ಆಯಿತು, ಸಿ ಡಿ ಎರಡಕ್ಕೂ ಆನ್ಸರ್ 2 ಬರ್ತಾ ಇದ್ದರೆ ನೀವು ಅವಾಗ ಏನು ಮಾಡ್ತೀರಾ, ಎರಡೂ ಆಪ್ಷನ್ಸ್ನ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ನೆಕ್ಸ್ಟು ಈ ಕಂಡೀಷನ್ನ ಅಪ್ಲೈ ಮಾಡ್ತೀರಾ. ಓಕೆ, ದೆನ್ ಚೆಕ್ ಇಟ್ ಫಾರ್ ಆಪ್ಷನ್ ಡಿ. For now 3/2 plus 1/2 minus 2
ಇದೇನು ಪ್ಲಸ್ 0 ಮೈನಸ್ 1. So 3/2 plus 1/2 is nothing but 2. Minus 2 minus 1 is equal to minus 1, which is again not equal to 2. So therefore discard option D also. So ಅಲ್ಲಿಗೆ ಯಾವ್ದು ಆನ್ಸರ್ ಆಯಿತು? ಆಪ್ಷನ್ ಸಿ is the answer for the question number 49. Alright. Coming to question number 50. 50 ಅಲ್ಲಿ ಏನು ಕೊಟ್ಟಿದ್ದಾರೆ? ಐಗನ್ ವ್ಯಾಲ್ಯೂಸ್ ಆಫ್ ದ ಸ್ಟರ್ಮ್ ಲಿಯೋವಿಲ್ಲಿ ಪ್ರಾಬ್ಲಮ್ ಆರ್ ಅಂತ ಹೇಳಿದ್ದಾರೆ. ಸೊ ಸ್ಟರ್ಮ್ ಲಿಯೋವಿಲ್ಲಿ ಪ್ರಾಬ್ಲಮ್ಗೆ ಐಗನ್ ವ್ಯಾಲ್ಯೂಸ್ ರಿಯಲ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಆಪ್ಷನ್ ಸಿ ಆಪ್ಷನ್ ಡಿ ಎರಡರಲ್ಲೂ ರಿಯಲ್ಲು ನೆಗೆಟಿವ್ ನಾನ್ ನೆಗೆಟಿವ್ ಕೊಟ್ಟಿರೋದ್ರಿಂದ ಎರಡೂ ಆಪ್ಷನ್ ಸರಿ ಆಗುತ್ತೆ. ಅರ್ಥ ಆಯ್ತಾ? ಕೆಲವೊಮ್ಮೆ ಈ ಥರ ಮಿಸ್ಟೇಕ್ ಆಗುತ್ತೆ. ಕೆಸೆಟ್ ಪೇಪರ್ಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಎರಡೆರಡು ಆಪ್ಷನ್ಸ್ನ ಸರಿ ಅಂತ ಕೊಟ್ಟಿರ್ತಾರೆ. ನೀವು ಅವಾಗ ಕನ್ಫ್ಯೂಸ್ ಆಗಬಾರ್ದು. ನಿಮ್ಗೆ ಯಾವುದಾದ್ರೂ ಒಂದು ಹಾಕಿದ್ರೂ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 51 ವಿಚ್ ಇಸ್ ಎ ಸ್ಟ್ಯಾಂಡರ್ಡ್ ಕ್ವೆಶನ್. ಯು ನೋ ದ ಆನ್ಸರ್ ದಟ್ ಗ್ರೀನ್ಸ್ ಫಂಕ್ಷನಿಗೆ ಡೈರೆಕ್ಟ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಇದೆ. ಸೊ ದಟ್ ಈಸ್ ಆಪ್ಷನ್ ಎ. ಯು ಗೋ ಆ್ಯಂಡ್ ವೆರಿಫೈ ಇಟ್ ಬೈ ಯೋರ್ ಸೆಲ್ಫ್. ಕಮಿಂಗ್ ಟು ಕ್ವೆಶನ್ ನಂಬರ್ 52 ದ ಸೊಲ್ಯೂಷನ್ ಆಫ್ ಪಾಯ್ಸನ್ಸ್ ಈಕ್ವೇಷನ್ ಕೊಟ್ಟಿದ್ದಾರೆ. ನೀವೇನು ನೋಡಬೇಕಾಗಿಲ್ಲ. ಇಲ್ಲಿ ಎಕ್ಸ್ ಪ್ಲಸ್ ಆರ್ ಮೈನಸ್ 1 ಇದೆ, ವೈ ಏನಿದೆ ಪ್ಲಸ್ ಆರ್ ಮೈನಸ್ 1 ಇದೆ. ಹೌದಾ? ಸೊ ಎಕ್ಸ್ ಮತ್ತು ವೈನ ನಾನು ಪ್ಲಸ್ ಆರ್ ಮೈನಸ್ 1 ತಗೊಂಡಾಗ ಯು ವ್ಯಾಲ್ಯೂ ಎಲ್ಲಿಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅನ್ನೋದು ನೋಡ್ರಿ. ಆಪ್ಷನ್ ಎ ಅಲ್ಲಿ ಯು ನಾಟ್ ಈಕ್ವಲ್ ಟು 0 ಬರುತ್ತೆ. ಎಸ್ ಆರ್ ನೋ? ಯು ವ್ಯಾಲ್ಯೂ 0 ಬರುತ್ತೆ. ನನಗೆ ಎಲ್ಲಿ ಬರುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ತೊಗೊಂಡ್ಬಿಟ್ರೆ ನಾಟ್ 0 ಬರುತ್ತೆ. ಇಲ್ಲಿ ವೈ ಈಸ್ ಈಕ್ವಲ್ ಟು ಮೈನಸ್ 1 ತೊಗೊಂಡ್ಬಿಟ್ರೆ, ವೇಟ್ ಎ ಮಿನಿಟ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಸೊ ಅಲ್ಲಿಗೆ ವೈ ವ್ಯಾಲ್ಯೂ ನಾನು ಮೈನಸ್ 1 ಕೊಟ್ಬಿಟ್ರೆ ಇದೇನಾಗುತ್ತೆ? ಯು ವಿಲ್ ನಾಟ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ದಿಸ್ ಇಸ್ ನೆವರ್ ಪಾಸಿಬಲ್. ಯಾಕಂದರೆ ಎರಡೂ ಪಾಸಿಟಿವ್ ಕ್ವಾಂಟಿಟಿ ಆಗುತ್ತೆ. ಹೌದಾ? ಈ ಆಪ್ಷನ್ಸ್ ಕೊಟ್ಟಿರೋದೆಲ್ಲ ಯು ತಾನೆ. ಸೊ ಅದು 0 ಆಗಬೇಕು. ಫಾರ್ ದೀಸ್ ಕಂಡೀಷನ್ಸ್ ಎಲ್ಲಿ ಆಗುತ್ತೆ ಅಂತ ಇಲ್ಲಿ ಚಾನ್ಸಸ್ ಇದೆ. ಹೌದಲ್ಲ? ಸೊ ದೇರ್ ಫಾರ್ ಆಪ್ಷನ್ ಡಿ ಇಸ್ ದ ಒನ್ ದಟ್ ಸ್ಯಾಟಿಸ್ಫೈಸ್. ಬಿಕಾಸ್ ಇದು ಟೋಟಲಿ ಡಿಫೈನ್ ಆಗ್ತಿರೋದಲ್ಲಿ ಇನ್ ಎ ಸ್ಕ್ವೇರ್. ಆ ಸ್ಕ್ವೇರಿಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಕ್ಸ್ ವ್ಯಾಲ್ಯೂ ಎಲ್ಲಿದೆ? +1 -1. ವೈದು ಎಷ್ಟಿದೆ? +1 -1. ಇಷ್ಟರಲ್ಲೇ ಅದು ಡಿಫೈನ್ ಆಗ್ತಾ ಇದೆ ರೀಜನ್ನು. ಇಷ್ಟು ರೀಜನ್ ಒಳಗಡೆ ಇದು ಡಿಫೈನ್ ಆಗ್ತಾ ಇರೋದ್ರಿಂದ ಯು ವ್ಯಾಲ್ಯೂ 0 ಬರೋ ಚಾನ್ಸಸ್ ಇಲ್ಲದೆ ಆಪ್ಷನ್ ಡಿ ಅಲ್ಲಿ ಮಾತ್ರ ಪಾಸಿಬಿಲಿಟಿ ಎಕ್ಸಿಸ್ಟ್ ಆಗುತ್ತೆ. ರೈಟ್? ಸೊ +1 -1 ಯಾವ್ದು ತೊಗೊಂಡ್ರು ಕೂಡ 0 ಬರುತ್ತೆ. ಹೌದಲ್ಲ? ರೈಟ್. ಸೊ ರಿಮೈನಿಂಗ್ ಕ್ವೆಶನ್ಸ್ ಎಲ್ಲವೂ ಕೂಡ ಸ್ವಲ್ಪ ಮಾಡದೇ ಇರೋವಂಥ ಕ್ವೆಶನ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಎಲ್ಲ ಬರೋದು ನಿಮಗೆ stats questions. So there is no use in doing those questions because I am not good at statistics. Right? So that's it. That's all for today. ಸ್ವಲ್ಪ ಹೆಲ್ತ್ ಇಶ್ಯೂ, ಥ್ರೋಟ್ ಪೇನ್ ಇರೋದ್ರಿಂದ ನಿಮಗೆ ವಾಯ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರೆ ಪ್ಲೀಸ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಾರ್ ಟುಡೇ ಐ see to it that it does not happen for the coming lectures. Okay, so that's all. If you find the video helpful, please share it with your friends. Okay, friends ಜೊತೆ ಶೇರ್ ಮಾಡ್ಕೊಳ್ಳಿ ಯಾರು ಕೆಸೆಟಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಇಷ್ಟ ಆದರೆ ನೀವು ವಿಡಿಯೋನ ಲೈಕ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಏನಾದರೂ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ಲೆಟ್ ಮೀ ನೋ your opinions in the comment section, whatever it is there. All right, whether you liked the video, whether you have enjoyed it, whether the lecture was helpful for you. If it was helpful, that's a very good thing for me. Okay, and I will continue to do so for you. All right, and ಸದ್ಯಕ್ಕಷ್ಟೇ. ಓಕೆ, ನೆಕ್ಸ್ಟ್ ನಾವು 2021 ಪೇಪರ್ ಮಾಡೋಣ. ಅದಾದಮೇಲೆ ಇನ್ನು 2016 ಆ್ಯಂಡ್ 17 ಪೆಂಡಿಂಗ್ ಇದೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅದನ್ನು ಕೂಡ ನಿಮಗೆ ಮುಗಿಸ್ಕೊಡೋಕ್ಕೆ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.